ಡಾಕ್ಟರ್ ರಾಜ್ಕುಮಾರ್ ಹಾಗೂ ತಿಪ್ಟೂರ ರಾಮಸ್ವಾಮಿ ಇವರಿಬ್ಬರ ಸ್ನೇಹವನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇವರಿಬ್ಬರು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಒಬ್ಬ ಕುರಿಕಾಯ ಹುಡುಗ ಡಾಕ್ಟರ್ ರಾಜ್ಕುಮಾರ್ಗೆ ಗುರು ಆಗಿರುವ ಪ್ರಸಂಗ ಒಂದಿದೆ, ಅದನ್ನ ನಾನು ಹೇಳಲೇಬೇಕು. ಡಾಕ್ಟರ್ ರಾಜ್ಕುಮಾರ್ಗೆ ತುಂಬಾ ಬ್ಯಾರಿಕೆ ಆಗ್ತಿತ್ತಂತೆ. ಅಲ್ಲೇ ಹೊಲದಲ್ಲಿ ಇದ್ದಂತ ಬಾವಿಯನ್ನ ಕಂಡು ಕಾರ್ ನಿಲ್ಲಿಸಿ ಅಲ್ಲಿ ನೀರು ಕುಡಿಲಿಕ್ಕೆ ಅಂತ ಆ ಬಾವಿಯ ಹತ್ತಿರ ಡಾಕ್ಟರ್ ರಾಜ್ಕುಮಾರ್ ಹೋಗ್ತಾರೆ. ಆಗ ಏಕಾಏಕಿ ಆ ಕುರಿಕಾಯ ಹುಡುಗ ಅಣ್ಣವ್ರ ಮೇಲೆ ಹರಿಹಾಯೋಕೆ ಶುರು ಮಾಡಿದ್ನಂತೆ. ಡಾಕ್ಟರ್ ರಾಜ್ಕುಮಾರ್ ಬಳಿ ಬಂದ ತಕ್ಷಣವೇ, ನಿಮಗೇನು ಮೈ ಮೇಲೆ ಜ್ಞಾನ ಇಲ್ವಾ? ಮೆಟ್ಟಾಕೊಂಡೇ ಬಾವಿಗಿಳಿತೀರಲ್ಲ, ಯಾರಾದ್ರೂ ಮೊದಲು ಮೆಟ್ಟನ್ನ ಮೇಲ್ ಬಿಟ್ಟು ಆಮೇಲೆ ಬಾವಿಗೆ ಹೋಗ್ತಾರೆ. ಗಂಗಮ್ಮ ತಾಯಿಗೆ ಹಿಂಗೆಲ್ಲ ಮಾಡಬಾರ್ದು ಅಂತ ಗದ್ರು ಬಿಟ್ಟಿದ್ರಂತೆ. ಆ ಕ್ಷಣಕ್ಕೆ ರಾಮಸ್ವಾಮಿ ಅವರು ಮುಂದೆ ಬಂದು ಅವರಿಗೆ ಹೇಳೋಕೆ ಹೋದ್ರಂತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ. ಆಗ ರಾಜ್ಕುಮಾರ್ ಅದನ್ನ ತಡೆದು, ಬೇಡ, ನಂತರ ತಪ್ಪಾಯ್ತು ಕಂದ ಅಂತ ಹೇಳ್ಬಿಟ್ಟಿದ್ರಂತೆ. ಜೊತೆಗೆ ಆ ಕುರಿಕಾಯೋ ಹುಡುಗ ನನಗೆ ಗುರು ಆಗ್ಬಿಟ್ಟಿದ್ದ ಅಂತ ತುಂಬಾ ಸರಿ ನೆನ್ಪು ಮಾಡ್ಕೊಳ್ತಾ ಇದ್ರಂತೆ ರಾಜ್ಕುಮಾರ್. ನೀವು ತಿಳಿಯದ ಇದೇ ರೀತಿಯ ಹೆಚ್ಚಿನ ಮಾಹಿತಿ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.